ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಅವಧಿಯ ಅತಿ ದೊಡ್ಡ ಆಘಾತವೊಂದು ಎದುರಾಗಿದೆ. ಸಿದ್ದರಾಮಯ್ಯನವರು ಅಂದುಕೊಂಡಿದ್ದನ್ನು ಸಾಧಿಸಿ ಬಿಟ್ಟಿದ್ದಾರೆ, ಗುರಿಯನ್ನು ತಲುಪಿ ಬಿಟ್ಟಿದ್ದಾರೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ವಾಟ್ ನೆಕ್ಸ್ಟ್ ಅನ್ನುವಂತಹ ಕುತೂಹಲಕಾರಿ ಬೆಳವಣಿಗೆ ಕೈಪಾಳಿದಲ್ಲಿ ಈಗ ಗಮನ ಸೆಳೀತಾ ಇರುವುದು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಸರ್ಕಾರ ಬಂದಾಗಿನಿಂದ ಅಧಿಕಾರ ಹಂಚಿಕೆ ಸೂತ್ರ ಚರ್ಚೆಯಾಯಿತು. ಮೊದಲು ಡಿ.ಕೆ. ಬಣದ ಶಾಸಕರುಗಳು ನೆಕ್ಸ್ಟ್ ಸಿ ಎಮ್ಮು 2.5 ವರ್ಷಕ್ಕೆ 3.5 ವರ್ಷಕ್ಕೆ ಸಿ ಎಂ ಬದಲಾವಣೆ ಈ ಥರ ಎಲ್ಲ ಪರೋಕ್ಷವಾಗಿ ಕೊನೆಗೆ ನೇರವಾಗಿಯೂ ಹೇಳೋಕೆ ಶುರು ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಇಂಟರ್ವ್ಯೂದಲ್ಲಿ ಹೇಳಿದ್ದಾಯಿತು, ನಾನಿನ್ನು ವೇಟಿಂಗ್ ಲಿಸ್ಟಲ್ಲಿ ಇಲ್ಲ ಅಂತ. ಸೆಷನ್ನಲ್ಲಿಯೇ ಕುರ್ಚಿಯನ್ನು ತಗೊಳ್ತೀನಿ ಅನ್ನೋ ರೀತಿಯ ಗುಡುಗಿದ್ದಾಯಿತು. ಇಷ್ಟೆಲ್ಲ ಪ್ರಯತ್ನಗಳಾಗಿದೆ, ಮಾತಲ್ಲಿ ಬಂದಿದೆ ಅಂದರೆ ಅದು ಮನಸ್ಸಲ್ಲಿದೆ ಮತ್ತು ಕೆಲಸದಲ್ಲಿ ಆಗ್ತಿದೆ ಅಂತಲೇ ಅರ್ಥ ಅಲ್ವಾ, ಪ್ರಯತ್ನಗಳಾಗಿವೆ ಅಂತ. ಇದ್ರ ನಡುವೆ ಈಗ ಸಿದ್ದರಾಮಯ್ಯನವರು ನೋಡಿ ಲೆಕ್ಕವನ್ನು ಪಕ್ಕ ಮಾಡ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇದು ಅಸಲಿ ಆಘಾತ, ಈ ಅವಧಿಯ ದೊಡ್ಡ ಆಘಾತ ಅಂತ ಅದಕ್ಕೆ ಹೇಳಿದ್ದು. ಕೊನೆಗೂ ಡಿ.ಕೆ. ಶಿವಕುಮಾರ್ ಅವರ ಬಾಯಲ್ಲಿ ಈ ಅವಧಿಯ ಸುದ್ದಿ ಬಿಡೋ ರೀತಿಯಾಗಿದೆ. ಅವ್ರ ಮಾತಲ್ಲೇ ಬಂತಲ್ಲ, ಮುಂದಿನ ಅವಧಿಗೆ ನನ್ನ ನೇತೃತ್ವದಲ್ಲಿ, ನನ್ನ ನಾಯಕತ್ವದಲ್ಲಿ ಚುನಾವಣೆ ಅಂತ ಅವರು ಓಪನ್ ಆಗಿ ಹೇಳೋ ಹಾಗಾಯಿತು. ಅಲ್ಲಿಗೆ ಈ ಅವಧಿಯ ಆಸೆಯನ್ನು ಬಿಟ್ಟ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಅಲ್ಲ ಆಗಿರೋದು. ನೋಡಿ, ಖರ್ಗೆ ಅವರು ಸಿ ಎಂ ಬದಲಾವಣೆ ಇಲ್ಲ, KPCC ಅಧ್ಯಕ್ಷ ಬದಲಾವಣೆಯನ್ನು ಇಲ್ಲ ಅಂತ ಖಚಿತಪಡಿಸಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಮುಗಿದರಗಳೇ ಅಂತ ಕ್ಲಿಯರ್ ಮಾಡಿಬಿಟ್ರೆ ತಲೆನೋವಿಲ್ಲ. ಎಲ್ಲಿ ತನಕ ಈ ಗೊಂದಲ ಉಳ್ಕೊಳ್ಳುತ್ತಲ್ಲ, ಇದು ಮುಂದುವರಿತಾನೆ ಇರುತ್ತೆ. ಸಿ ಎಂ ಬದಲಾಗಲ್ಲ 5 ವರ್ಷ ಅನ್ನುವಂತ ಹೇಳಿಬಿಟ್ರೆ, ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಬದಲಾವಣೆ ಇಲ್ಲ ಅಂತ ಹೇಳಿಬಿಟ್ರೆ ತಲೆನೋವಿಗೆ ಬರಲ್ಲ. ಸಿ ಎಂ ಕುರ್ಚಿ ಕೊಡಲ್ಲ ಅಂದಮೇಲೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಧ್ಯಕ್ಷ ಕುರ್ಚಿಯನ್ನಾದರೂ ಕೊಡಲೇಬೇಕಾಗತ್ತೆ. ಹಾಗಾಗಿ ಅಲ್ಲೂ ಬದಲಾವಣೆ ಇಲ್ಲ. ಆ ರೀತಿಯದ್ದೊಂದು ಬಿಗ್ ಮೆಸೇಜನ್ನು ಖರ್ಗೆ ಅವರ ಮೂಲಕವೇ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ ಅವರು ಕೊಡಿಸಿದ್ದಾರೆ. ಈಗ ಯಾವ ಬದಲಾವಣೆಯೂ ಇಲ್ಲ, ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ತಗೊಳುತ್ತೆ ಅನ್ನುವ ಮೂಲಕ. ನೋಡಿ, ಈಗ ಸಿದ್ದರಾಮಯ್ಯನವ್ರಿಗೆ ನೆಕ್ಸ್ಟ್ ಈಗ ಸಂಪುಟ ಸರ್ಜರಿಗೆ ಹೈಕಮಾಂಡ್ ಅಸ್ತು ಎಂದಿದೆ. ಮಾರ್ಚ್ ಬಜೆಟ್ನ ಬಳಿಕ ಬಹುತೇಕ ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಅಷ್ಟೊತ್ತಿಗೆ ಸಂಪುಟ ಸರ್ಜರಿ 10 ಜನರ ಬದಲಾವಣೆಗೆ ರಾಹುಲ್ ಗಾಂಧಿಯವರೇ ಅಸ್ತು ಎಂದಿದ್ದಾರಂತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥ ನಾಗೇಂದ್ರ ಅವರು ಸಂಪುಟ ಸೇರೋದು ಫಿಕ್ಸ್ ಆಗಿದೆ. ಯಾಕಂದರೆ ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬಂದರು ಡೆಲ್ಲಿಗೆ ಹೋಗಿ. ನಾಗೇಂದ್ರ ಅವರು ಸಿದ್ದರಾಮಯ್ಯನವರು ಅಲ್ಲಿಗೆ ಕಳಿಸ್ಕೊಟ್ಟು ಅವರು ಸಂಪುಟ ಸೇರೋದಕ್ಕೆ ರಾಹುಲ್ ಗಾಂಧಿ ಅವರು ಅಸ್ತು ಅಂತ ಹೇಳಿ ಕಳಿಸಿದ್ದಾರೆ. ಡೆಲ್ಲಿಗೆ ಹೋಗಿ ಬಂದ ನಾಗೇಂದ್ರ ಅವರು ಬಹಳ ಆತ್ಮವಿಶ್ವಾಸದಲ್ಲಿದ್ದಾರೆ. ಸೊ ಸಂಪುಟ ಸರ್ಜರಿಗೆ ಅವಕಾಶ ಆಯಿತು ಅಂದರೆ ಅರ್ಥ ಏನು? ಸಿ ಎಂ ಬದಲಾವಣೆ ಇಲ್ಲ ಅಂತ. ಸಿ ಎಂ ಬದಲಾಗ್ತಾರೆ ಅಂದಿದ್ರೆ ಸಂಪುಟ ಬದಲಾಯಿಸಿ ಪ್ರಯೋಜನ ಇಲ್ಲ. ಸಿ ಎಂ ಬದಲಾದ್ಮೇಲೆ ಮತ್ತೆಲ್ಲ ಬದಲಾಗುತ್ತಲ್ಲ. ಹಾಗಾಗಿ ಸಿ ಎಂ ಬದಲಾವಣೆ ಇಲ್ಲ ಅನ್ನೋದನ್ನು ಈ ಸಂಪುಟ ಸರ್ಜರಿ ಖಚಿತಪಡಿಸ್ತಾ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಯಾರ ತಲೆದಂಡವಾಗಿತ್ತು ಅವರನ್ನು ವಾಪಸ್ ತಗೊಳ್ಳುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಸೊ ಈ ಅವಧಿಗೆ ತಾನು ಫಿಕ್ಸ್, ಮೊನ್ನೆ ಹೇಳಿದ್ರಲ್ಲ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದು ಮುಂದೆ ಸಾಗಬೇಕು ಅನ್ನೋ ಆಸೆ ಇದೆ ಅಂತ. 7 ವರ್ಷ ದಾಟಿ ಹೋಗಬೇಕು ಅಂದರೆ 10 ವರ್ಷ ಈ ಅವಧಿ ಕಂಪ್ಲೀಟ್ ಮಾಡಿಬಿಟ್ಟು ಸಹಜವಾಗಿ ಹೊಸ ದಾಖಲೆ ಸೃಷ್ಟಿಯಾಗುತ್ತೆ. ಅದನ್ನು ಮಾಡೋ ಆಸೆ ಇದೆ ಅಂತ ಓಪನ್ ಆಗಿ ಹೇಳೋ ಮೂಲಕ ಈ ಅವಧಿಯನ್ನು ಯಾವ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅನ್ನೋ ಮೆಸೇಜ್ ಕೊಟ್ಟರು. ಹೈಕಮಾಂಡ್ಗೂ ಆ ಮೆಸೇಜ್ ಕೊಟ್ಟರು. ಇದನ್ನು ಧಿಕ್ಕರಿಸಿ ಬದಲಾವಣೆಗೆ ಹೋದರೆ ಏನಾಗುತ್ತೆ? ಆ ಹಿಂದ ವೋಟ್ ಬ್ಯಾಂಕ್ ಈ ಜಟಾಪಟಿ ಮೊದಲೇ ಟೀಮ್ ಆಗಿಬಿಟ್ಟಿದೆ. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟಿದ್ರೆ ಎಂ ಬಿ ಪಾಟೀಲ್ರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಇವರು ಸುಮ್ಮನೆ ಕೂರಲ್ಲ. ದೊಡ್ಡ ನಾಯಕರೇ ಇದ್ದಾರೆ. ಸಿಡ್ದಿದ್ರೆ ಏನು ಅನ್ನೋ ಸಂದೇಶವನ್ನು ಹಂತದಲ್ಲೂ ತಮ್ಮ ಶಿಷ್ಯಂದ್ರ ಮೂಲಕ ಕೊಡಿಸ್ತಾ ಬಂದರು. ಈಗ ಹೈಕಮಾಂಡೇ ಒಂದು ತೀರ್ಮಾನಕ್ಕೆ ಬರಬೇಕಾಗ ಬಂತು. ಡಿ.ಕೆ. ಶಿವಕುಮಾರ್ ಅವರು ಅನಿವಾರ್ಯವಾಗಿ ಮುಂದಿನ ಅವಧಿಯ ಕನಸನ್ನು ಕಾಣೋಕೆ ಶುರು ಮಾಡಿದ್ದಾರೆ. ಈಗ ಈ ಅವಧಿಯ ಆಸೆಯನ್ನು ಬಿಟ್ಟು ಓಪನ್ ಆಗಿ ಮುಂದಿನ ಅವಧಿಗೆ ನನ್ನ ನಾಯಕತ್ವ ಅಂತ ಹೇಳಿಬಿಟ್ರು. ಅದಕ್ಕೂ ಕೂಡ ಈಗ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಹೇಳ್ಕೊಂಡು ಬಿಟ್ರೆ ಆಯ್ತಾ, ಹೈಕಮಾಂಡ್ ನಿರ್ಧಾರ ಮಾಡಬೇಡ್ವಾ? ಅವರು ಒಬ್ಬರು ಆಸೆ ಪಡ್ತಿದ್ದಾರೆ, ತಪ್ಪೇನು ಬಿಡಿ, ಆಸೆ ಪಟ್ಕೊಳ್ಳಿ ಅಂತ. ಮುಂದಿನ ಅವಧಿಯ ಕನಸನ್ನು ಕಾಣಬೇಡಿ ಅಂತ ಸಿದ್ದು ಟೀಮ್ ತಿರುಗೇಟು ಕೊಡೋದಕ್ಕೆ, ಡಿ.ಕೆ. ಶಿವಕುಮಾರ್ಗೆ ಠಕ್ಕರ್ ಕೊಡೋದಕ್ಕೆ ನಿಂತಿದ್ದು. ಮುಂದಿನ ಅವಧಿಯ ಬಗ್ಗೆನೂ ಕ್ಲಾರಿಟಿ ಇಲ್ಲ ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ಲೆಕ್ಕ ಅಂದ್ಕೊಂಡಿರ್ಬಹುದು, ಈ ಸಲ ಪಟ್ಟು ಹಿಡಿದ್ರೆ ಕಡೆ ಪಕ್ಷ ಈ ಸಲ ಸಿಗುತ್ತೋ ಸಿಗಲ್ವೋ, ಮುಂದಿನ ಅವಧಿಗಾದರೂ ನನಗೆ ದಾರಿ ಕ್ಲಿಯರ್ ಆಗುತ್ತೆ. ಆ ಕರ್ಟಸಿ ಇಟ್ಕೊಂಡು ಹೈಕಮಾಂಡ್ ಹಿಂದಿನ ಸಲ ಬಿಟ್ಟು ಕೊಟ್ಟಿದ್ದಾರೆ, ಈ ಸಲ ಅವರು ಕೊಡೋಣ ಅಂದುಕೊಳ್ಳುತ್ತೇನೋ ಲೆಕ್ಕದಲ್ಲೇ ಸ್ಕೆಚ್ ಹಾಕಿದ್ರೇನೋ. ಆದರೆ ಈಗ ಅದೂ ಅವಕಾಶ ಸಲ್ಲಿಸಿಲ್ಲ. 28ಕ್ಕೆ ಸತೀಶ್ ಜಾರಕಿಹೊಳಿ ಅವರು ರೆಡಿಯಾಗಿ ನಿಂತಿದ್ದಾರೆ. ಅಲ್ಲೂ ಕೂಡ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಕ್ಲಿಯರ್ ಆಗ್ತಿದೆ. ಸೊ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ದಾರಿ ಏನು?
ಡಿ ಕೆ ಶಿವಕುಮಾರ್ ಅವರು CM ಆಗಲೇಬೇಕು ಅಂತ ಹಠ ತೊಟ್ಟಿದ್ದಾರೆ. ಹೇಳಿದ್ರಲ್ಲ, ನನ್ನ ಆರೋಗ್ಯ ಸ್ಥಿರವಾಗಿದೆ, ಇನ್ನೂ 10-15 ವರ್ಷ ರಾಜಕಾರಣ ಮಾಡೇ ಮಾಡ್ತೀನಿ ಅನ್ನೋ ಶಪಥಗೈದಿದ್ದಾರೆ DK. 10-15 ವರ್ಷ ಇರ್ತೀನಿ ಅಂದರೆ ಇದ್ದಂಗೆ ಇದ್ದು ನಿಂತ ನೀರಾಗಿರೋಕೆ ಇಷ್ಟಪಡೋರಲ್ಲ ಅವರು. ಹಂತದಲ್ಲೂ ಹೇಳ್ಕೊಳ್ತಾನೆ ಇರ್ತಾರೆ, ನಾನು ಈ ಮಿನಿಸ್ಟರ್ ಆದೆ, ಆಮೇಲೆ ಆ ಮಿನಿಸ್ಟರ್ ಆದೆ, ಆಮೇಲೆ DCM ಆದೆ, ಅದಾದೆ ಇದಾದೆ ಅಂದರೆ ತಂದು ಹೇಗಿದೆ ಗ್ರಾಫ್ ಅನ್ನೋದನ್ನು ನೆನಪಿಸ್ತಿರ್ತಾರೆ. ಅಲ್ಲಿಗೆ ಅರ್ಥ ನಾನು ಇನ್ನೂ ಮೇಲಕ್ಕೆ ಹೋಗೋನಿದ್ದೀನಿ ಅನ್ನೋದನ್ನು ನೆನಪಿಸ್ತಿರ್ತಾರೆ. ಇನ್ನೂ 10 ವರ್ಷ 15 ವರ್ಷ ರಾಜಕಾರಣ ಮಾಡದೆ ಬಿಡಲ್ಲ ಅಂತ ಸವಾಲು ಹಾಕಿರೋ DK ಶಿವಕುಮಾರ್ ಅವರು CM ಆಗದೆ ಹಠ ಬಿಡೋಂಗೆ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯನವರಂತೂ ಈ ಅವಧಿಗಿರಲಿ ಮುಂದಿನ ಅವಧಿಗೂ ಅಷ್ಟು ಸಲೀಸಿಲ್ಲ ಅನ್ನೋದನ್ನು ಅವರು ಟೀಮ್ ಮೂಲಕ ಮೆಸೇಜ್ ಕೊಟ್ಟಿದ್ದಾರೆ. ಸೊ DK ವಾಟ್ ನೆಕ್ಸ್ಟ್ ಅನ್ನುವ ಕುತೂಹಲ ಕೈಪಾಳ್ಯದಲ್ಲಿ ಈಗ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.